ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೋಶ್ನಿ. 2025 ಹೊಸ ವರ್ಷ ಬರ್ತಾ ಇದೆ. ನೀವೇನು ಉಪಾಯ ರಿಚುವಲ್ ಜನವರಿ 1 ಮಾಡೋದ್ರಿಂದ ನಿಮಗೆ ವರ್ಷ ಪೂರ್ತಿ ಹಣ ಆಕರ್ಷಣೆ ಆಗುತ್ತೆ, ಲಕ್ಷ್ಮಿ ಆಕರ್ಷಣೆ ಆಗುತ್ತೆ, ಸುಖ ಸಮೃದ್ಧಿ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ನಾನು ಹೇಳಿರುವ ಉಪಾಯಗಳು ಮಾಡಿ ನೋಡಿ, ನಿಮಗೆ ಬಂದಿರೋ ಕಷ್ಟಗಳೆಲ್ಲ ದೂರ ಆಗುತ್ತೆ. ಮೊದಲಿಗೆ ನಾವು ದೇವರ ಪ್ರಾರ್ಥನೆಯಿಂದ ಶುರು ಮಾಡೋಣ. 1 ಜನವರಿ 2025 ಮನೆ ಶುದ್ಧ ಮಾಡಿ ದೇವರಿಗೆ 9 ಕಿತ್ತಳೆ ಹಣ್ಣು, 1 ದಾಳಿಂಬೆ ಹಣ್ಣು, 5 ಬಾಳೆಹಣ್ಣು ದೇವರಿಗೆ ಅರ್ಪಿಸಿ ಎಲ್ಲರೂ ಮನೆಯ ಸದಸ್ಯರು ಅಂದರೆ ಕುಟುಂಬದವರೆಲ್ಲರೂ ಸ್ವೀಕರಿಸಿ. ಜನವರಿ 1 ಬೆಳಗ್ಗೆ 12 ಗಂಟೆ ಒಳಗೆ ಇದೊಂದು ರಿಚುವಲ್ ಮಾಡಿ. ಇದು ಯಾವ ಥರ ಅಂದರೆ, ಮೊದಲು ಚಕ್ಕೆ ಪೌಡ್ರ್ ತೊಗೊಳ್ಳಿ. ಚಕ್ಕೆ ಪೌಡ್ರು ನಿಮಗೆ ಮಾರ್ಕೆಟಲ್ಲೂ ಸಿಗುತ್ತೆ. ನಿಮಗೆ ಮಾರ್ಕೆಟಲ್ಲಿ ಸಿಕ್ಕಿಲ್ಲ ಅಂದರೂ ಕೂಡ ಮನೇಲಿರೋ ಚಕ್ಕೆನೇ ತೊಗೊಂಡು ಪೌಡ್ರ್ ಮಾಡ್ಕೊಳ್ಳಿ. ಆದಷ್ಟು ನುಣ್ಣಗೆ ಮಾಡಿಕೊಂಡ್ರೆ ಒಳ್ಳೆಯದು. ಇದು ಮಾಡಿಕೊಂಡು ನಿಮ್ಮ ಬಲಗೈ ಹಸ್ತದ ಮೇಲೆ ಇಟ್ಕೊಂಡ್ಬಿಟ್ಟು ನೀವು ಮನೆಯಿಂದ ಹೊರಗೆ ಬಾಗಿಲಿಂದ ಆಚೆ ಹೋಗಿ ನಿಲ್ಲಬೇಕು. ಹೇಗೆ ಅಂತ ಹೇಳಿದ್ರೆ, ಬಾಗಿಲಿಂದ ಆಚೆ ಹೋದ್ಮೇಲೆ ನೀವು ಬಾಗಿಲು ಕಡೆ ಮತ್ತು ಒಳಗಡೆ ನೋಡ್ಕೊಂಡು ನಿಲ್ಲಬೇಕು. ಅಂದರೆ ನೀವು ಬಾಗಿಲಿಂದ ಹೊರಗಡೆಯಿಂದ ನೀವು ಒಳಗಡೆ ನೋಡಬೇಕು, ಮನೆ ಒಳಗೆ. ಈ ಕೈಯಲ್ಲಿರೋದು ನೀವು ಚಕ್ಕೆ ಪೌಡ್ರನ್ನ ಸಂಕಲ್ಪ ಮಾಡ್ಕೋಬೇಕು. ಏನು ಅಂತ ಹೇಳಿದ್ರೆ, ಈ ಚಕ್ಕೆ ಪೌಡ್ರು ನಮ್ಮ ಮನೆಯಲ್ಲಿ ಹಣ ಆಕರ್ಷಣೆ ಮಾಡ್ತಿದೆ, ಲಕ್ಷ್ಮಿ ಆಕರ್ಷಣೆ ಮಾಡ್ತಿದೆ, ಸುಖ ಸಮೃದ್ಧಿ ಆಕರ್ಷಣೆ ಮಾಡ್ತಿದೆ ಅಂಥೇಳಿ ಸಂಕಲ್ಪ ಮಾಡಿ ಈ ಚಕ್ಕೆ ಪೌಡ್ರು ಮಾಡಬೇಕು. ಅಂದರೆ ಊದಬೇಕು. ಕೈಯಲ್ಲಿರೋ ಚಕ್ಕೆ ಪೌಡ್ರು ನೀವು ಊದಿದಾಗ ಮನೆ ಒಳಗೆಲ್ಲ ಹರಡುತ್ತೆ. ಇದು ಹರಡೋದ್ರಿಂದ ನೀವು ಮತ್ತೆ ಕ್ಲೀನ್ ಮಾಡೋದೆಲ್ಲ ಬೇಡ, ಒರೆಸೋದು ಬೇಡ. ಹಾಗೆ ಕೈಯಲ್ಲಿ ಹತ್ತಿರೋ ಸ್ವಲ್ಪ ಚಕ್ಕೆ ಪೌಡ್ರು ಹಾಗೆ ರಬ್ ಮಾಡಿಬಿಡಿ. 24 ಗಂಟೆ ಹಾಗೆ ಬಿಟ್ಟುಬಿಡಿ. ಇದರಿಂದ ನೋಡಿ ನಿಮಗೆ ಈ ವರ್ಷದಲ್ಲಿ ಬಹಳಷ್ಟು ಬದಲಾವಣೆ ನೋಡ್ತೀರಾ, ಸುಖ ಸಮೃದ್ಧಿ ನೋಡ್ತೀರಾ, ಅಭಿವೃದ್ಧಿ ಆಗುತ್ತೆ, ಹಣ ಆಕರ್ಷಣೆ ಕೂಡ ಆಗುತ್ತೆ. ನಾನು ತುಂಬ ಪವರ್ಫುಲ್ ಆದ ಉಪಾಯ ಹೇಳ್ತೀನಿ. ಇದೇ ಜನವರಿ 1 ಹೋಲ್ ಡೇಯಲ್ಲಿ ಯಾವಾಗ ಬೇಕಾದರೂ ಮಾಡ್ಬೋದು. ಇದು ನೀವು ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ, ಆದರೂ ನಿಮ್ಮ ಪ್ರಯತ್ನಕ್ಕೆ ದುಡ್ಡು ಬರ್ತಾ ಇಲ್ಲ, ದುಡ್ಡಿನ ತೊಂದರೆ ಭಾಳ ಆಗಿದೆ. ದುಡ್ಡು ಬರ್ತಿದೆ ಆದರೆ ಖರ್ಚು ಅಷ್ಟೇ ಆಗ್ತಿದೆ, ಅನ್ವಾಂಟೆಡ್ ಎಕ್ಸ್ಪೆನ್ಸ್ ಆಗ್ತಿದೆ. ಬಿಸ್ನೆಸ್ ನಡೀತಿದೆ ಆದರೂ ಬಹಳ ಅಡೆತಡೆ ಬರ್ತಿದೆ. ಕ್ಲೈಂಟ್ ಪ್ರಾಡಕ್ಟ್ ತೊಗೊತಾರೆ ಬಟ್ ಹಣ ಕೊಡ್ತಿಲ್ಲ, ಕೊಟ್ಟರೆ ಡಿಲೇ ಆಗಿ ಕೊಡ್ತಿದ್ದಾರೆ ಆದರೆ ಪೂರ್ತಿ ಹಣ ಕೊಡ್ತಿಲ್ಲ, ಅಥವಾ ಸೇಲ್ಸ್ ಆಗ್ತಾ ಇಲ್ಲ, ಅಥವಾ ಕ್ಲೈಂಟ್ ಬರುತ್ತಿಲ್ಲ, ಇನ್ಕಮ್ ಸರಿಯಾಗಿ ಬರ್ತಿಲ್ಲ, ಪ್ರಮೋಷನ್ ಆಗ್ತಿಲ್ಲ ಅನ್ನೋರು ಇವತ್ತು ನಾನು ಹೇಳುವ ಸೂಪರ್ ಉಪಾಯ ಹೇಳ್ತೀನಿ. ಈ ಉಪಾಯ ನೀವು ಮಾಡಿ ನೋಡಿ. ಇದು ತುಂಬ ಹೆಲ್ಪ್ಫುಲ್ ಆಗಿದೆ. ಹೋಲ್ ಡೇ ಜನವರಿ 1 ಯಾವಾಗ ಬೇಕಾದರೂ ಮಾಡ್ಬೋದು. ನೀವು ಏನಾದರೂ ಮನೇಲಿ ಇಲ್ಲ ಅಂದರೆ, ಔಟ್ ಆಫ್ ಸ್ಟೇಷನ್ ಇದ್ದೀರಾ ಅಂದರೆ, ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೂ ಕೂಡ ನೀವು ಮನೆಗೆ ಬಂದ ಮೇಲೆ ಕೂಡ ಮಾಡ್ಬೋದು. ಈಗೇನು ಮಾಡಬೇಕು ಅಂತ ಹೇಳಿದ್ರೆ, ಮೊದಲಿಗೆ ಒಂದು ನೋಟ್ ತೊಗೊಳ್ಳಿ. ಅಂದರೆ 500 ರೂಪಾಯಿದೇ ಆಗಿರ್ಬೋದು, ಇಲ್ಲ 200 ರೂಪಾಯಿ, 100 ರೂಪಾಯಿ, ಯಾವುದು ನಿಮ್ಮ ಕಂಫರ್ಟಬಲ್ ಯಾವ್ದಾರ ಒಂದು ನೋಟ್ ತೊಗೊಳ್ಳಿ. ಅದು ಹೊಸ ನೋಟ್ ಇದ್ದರೆ ಒಳ್ಳೆಯದು, ಇಲ್ಲ ಅಂದರೂ ಪರವಾಗಿಲ್ಲ. ಅದರಲ್ಲಿ 2 ಐಟಮ್ ಕಟ್ಟಬೇಕು. ಅದರಲ್ಲಿ ನೀವು ಒಂದು ಅರಿಶಿನ ಕೊಂಬು ಮತ್ತು ಒಂದು ಚಕ್ಕೆ ಪೀಸು ಚಿಕ್ಕದಾಗಿ ತೊಗೊಳ್ಳಿ. ಚಕ್ಕೆ ಪೀಸ್ ಇಲ್ಲ ಅಂದರೆ ಚಕ್ಕೆ ಪೌಡ್ರು ನೋಟ್ ಒಳಗೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಸ್ಪ್ರಿಂಕಲ್ ಮಾಡಿ, ಆಮೇಲೆ ಆ ನೋಟು ಮತ್ತು ಅರಿಶಿನ ಕೊಂಬು ಮತ್ತು ಚಕ್ಕೆ ಜೊತೆಯಲ್ಲಿ ಸುತ್ತಿದ ಮೇಲೆ ಒಂದು ಕೆಂಪು ದಾರ ತಗೊಳ್ಳಿ, ಅಥವಾ ಕೆಂಪು ರಿಬ್ಬನ್ ಆದರೂ ಪರವಾಗಿಲ್ಲ. ಇದು ಸುತ್ತಿರುವ ನೋಟಿಗೆ ಕಟ್ಟಿ ಗಂಟು ಹಾಕಿ. ಸುತ್ತಿರುವ ನೋಟು ಕೈಯಲ್ಲಿ ಹಿಡಿದುಬಿಟ್ಟು ಈ ಮಂತ್ರ ಹೇಳಬೇಕು. 108 ಸತಿ ಆದರೂ ಹೇಳ್ಬೋದು, ಇಲ್ಲಾದರೆ 1 ನಿಮಿಷ ಕೂಡ ಹೇಳ್ಬೋದು. ಓಂ ಕುಬೇರಾಯ ನಮಃ, ಓಂ ಕುಬೇರಾಯ ನಮಃ ಅಂತ ಹೇಳಿ ಈ ಮಂತ್ರ ಹೇಳಬೇಕು. ಆಮೇಲೆ ಇದರ ಜೊತೆಯಲ್ಲಿ ನೀವು ಈ ನೋಟ್ ನನ್ನ ಲಕ್ಕಿ ನೋಟ್ ಆಗಿದೆ, ಇದು ನಮ್ಮ ಮನೆಯಲ್ಲಿ ದುಡ್ಡು ಆಕರ್ಷಣೆ ಮಾಡ್ತಿದೆ, ಇದರಿಂದ ದುಡ್ಡಿನ ಅಭಿವೃದ್ಧಿನೂ ಆಗ್ತಿದೆ. ಇದೇ ತರಹ ನೀವು ಬೇಕಾದರೆ ಇನ್ನೊಂದು ವ್ಯಾಪಾರ ಸ್ಥಳದಲ್ಲಿ ಕೂಡ ಮಾಡಿ ಇಡ್ಬೋದು. ಅಥವಾ ನೀವೇನಾರು ಆನ್ಲೈನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೂ ಕೂಡ ನೀವು ಇನ್ನೊಂದು ಮಾಡಿ, ಅದಕ್ಕೆ ಅಂತ ಜಾಗ ಮಾಡಿ ಒಂದು ಡ್ರಾವರಲ್ಲಿ ಅಥವಾ ಎಲ್ಲರ ಒಂದು ಕಡೆ ಜಾಗ ಮಾಡಿ ಇಡಿ. ನೀವು ಬೇಕಾದರೆ ನಿಮ್ಮ ಲಾಕರ್ನಲ್ಲಿ ಕೂಡ ಇಡ್ಬೋದು, ಬಿಸ್ನೆಸ್ ಪ್ಲೇಸಲ್ಲಿ ಕೂಡ ಇಡ್ಬೋದು. ಎಲ್ಲೇ ಇಡಿ, ಆದರೆ ಕ್ಲೀನ್ ಮಾಡಿ, ಕ್ಲೀನ್ ಜಾಗದಲ್ಲಿ ಇಡಿ. 1 ವರ್ಷದ ನಂತರ ನೆಕ್ಸ್ಟ್ ಇಯರ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ನೋಟ್ ತೆಗೀರಿ, ಓಪನ್ ಮಾಡಿ, ಅದರಲ್ಲಿರುವ ಅರಿಶಿನ ಕೊಂಬು ಮತ್ತು ಚಕ್ಕೆ ಮತ್ತು ಕೆಂಪು ದಾರ ತೆಗೆದು ಯಾವುದಾದ್ರೂ ಗಿಡದಲ್ಲಿ ಮಣ್ಣು ತೆಗೆದು ಹಾಕಿ ಮುಚ್ಚಿ, ಮತ್ತು ಈ ದುಡ್ಡು ತಗೊಂಡು ಯಾವುದಾದ್ರೂ ಉಂಡಿಗೆ ಹಾಕಿ. ವರ್ಷದಲ್ಲಿ ಮಧ್ಯೆ ಈ ರೋಲ್ ನೋಟ್ ಇಟ್ಕೊಂಡು ಕೈಯಲ್ಲಿ ಹಿಡಿದು ಮತ್ತೆ ಇದೇ ಮಂತ್ರ ಹೇಳಿ ಎನರ್ಜೈಸ್ ಮಾಡಿ ಅಫರ್ಮೇಷನ್ ಕೊಟ್ಟು ಹಾಗೆ ಒಳಗೆ ಇಡಿ. ಈ ಉಪಾಯ ನೀವು ವಿಶ್ವಾಸದಿಂದ ಮಾಡಿ, ನೀವು ಖಂಡಿತ ನಿಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆ ನೋಡ್ತೀರಾ.
ನೋಡ್ತೀರಾ, ದುಡ್ಡಿನ ಆಕರ್ಷಣೆ ಕೂಡ ನೋಡ್ತೀರಾ. ಜನವರಿ ಫಸ್ಟಲ್ಲಿ ನಿಮಗೆ ಈ ಉಪಾಯ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಜನವರಿ ತಿಂಗಳಲ್ಲಿ ಯಾವಾಗ ಬೇಕಾದರೂ ಕೂಡ ಈ ಉಪಾಯ ಮಾಡ್ಬೋದು. ಈಗ ಎರಡನೇ ಉಪಾಯ ಹೇಳ್ತೀನಿ. ಮೊದಲಿಗೆ ಒಂದು ಹಳದಿ ಬಟ್ಟೆ ತೊಗೊಳ್ಳಿ. 2x2 ಇಂಚ್ ಆಗಿರ್ಬೋದು, ಇಲ್ಲ 3x3 ಇಂಚು ಅಥವಾ 5x5 ಇಂಚ್ ಒಳಗೆ ಒಂದು ಚಿಕ್ಕದು ಸ್ಕ್ವಯರ್ ಪೀಸ್ ಬಟ್ಟೆ ತೊಗೊಳ್ಳಿ. ಅದರಲ್ಲಿ 3 ಲವಂಗ ಹಾಕಿ, ಜೊತೆಗೆ ಲವಂಗ ಸೈಜಲ್ಲಿರೋ ಒಂದು ಚಿಕ್ಕ ಚಕ್ಕೆ ಪೀಸು ಮತ್ತು ಒಂದು ಏಲಕ್ಕಿಯನ್ನು ಇಡಿ. ತೆಗೆದು ಒಂದು ಚಿಕ್ಕ ಪೋಟ್ಲಿ ರೆಡಿ ಮಾಡಿ, ಅದಕ್ಕೆ ಒಂದು ಹಳದಿ ದಾರದಿಂದ ಕಟ್ಟಿ ಚಿಕ್ಕದಾಗಿ ಸಣ್ಣದಾಗಿ ಪೋಟ್ಲಿ ರೆಡಿ ಮಾಡಿ. ಈಗ ರೆಡಿಯಾಗಿದೆ ಪೋಟ್ಲಿ. ಈ ಪೋಟ್ಲಿನ ದೇವ್ರ ಮುಂದೆ ಇಟ್ಟು ಶ್ರಿಮ್ ಶ್ರಿಮ್ ಅಂತ ಮಂತ್ರ ಹೇಳಿ ಉದ್ದಿನ ಕಡ್ಡಿ ಬೆಳಗಿ ಅದನ್ನು ಪೋಟ್ಲಿನ ಎನರ್ಜೈಸ್ ಮಾಡಿ. ಈಗ ಈ ಪೋಟ್ಲಿ ದೇವ್ರ ಮುಂದೆ ಸ್ವಲ್ಪ ಹೊತ್ತು ಇಟ್ಬಿಟ್ಟು ಆಮೇಲೆ ಈ ಪೋಟ್ಲಿ ತೊಗೊಂಡು ಎನರ್ಜೈಸ್ ಆಗಿರುತ್ತೆ. ಈ ಪೋಟ್ಲಿ ತೊಗೊಂಡು ನಿಮ್ಮ ವಾಲೆಟಲ್ಲಿ ಅಥವಾ ನಿಮ್ಮ ಹ್ಯಾಂಡ್ ಬ್ಯಾಗಲ್ಲಿ, ವ್ಯಾನಿಟಿ ಬ್ಯಾಗಲ್ಲಿ ಕೂಡ ಇಟ್ಕೋಬೋದು. ಈ ವರ್ಷ ಪೂರ್ತಿ ಈ ಪೋಟ್ಲಿ ನಿಮ್ಮ ಬ್ಯಾಗಲ್ಲಿ ಇಡಬೇಕು. ನೀವು ಈ ಥರ ಮನೆಯಲ್ಲಿ ತುಂಬ ಜನ ಇದ್ದೀರಾ, 4-5 ಜನ ಇದ್ದೀರಾ, ಗಂಡ ಹೆಂಡತಿ ಮಕ್ಕಳು ಎಲ್ಲ ಇದ್ದೀರಾ ಅನ್ನೋದಾದರೆ ಅವರಿಗೂ ಕೂಡ ಒಂದು 5-6 ಪೋಟ್ಲಿ ಮಾಡಿ, ಮನೆಗೆ ಎಷ್ಟು ಜನ ಇದ್ದೀರೋ ಅಷ್ಟು ಪೋಟ್ಲಿ ರೆಡಿ ಮಾಡಿ ನೀವು ಎನರ್ಜೈಸ್ ಮಾಡಿ ಮಂತ್ರ ಹೇಳಿ ಈ ಪೋಟ್ಲಿ ಒಬ್ರೊಬ್ರು ಕೂಡ ಅವರ ಹ್ಯಾಂಡ್ ಬ್ಯಾಗ್ ಅಥವಾ ವ್ಯಾನಿಟಿ ಬ್ಯಾಗ್ ಅದರಲ್ಲಿ ಇಟ್ಕೋಬೋದು. 2025 ವರ್ಷ ಪೂರ್ತಿ ಈ ಪೋಟ್ಲಿ ನಿಮ್ಮ ಪರ್ಸ್ನಲ್ಲಿ ಬಿಡಿ. ಈ 31 ಡಿಸೆಂಬರ್ 2025ನಲ್ಲಿ ತೆಗೆದು ಗಿಡದಲ್ಲಿ ಹಾಕಿ. ಪೋಟ್ಲಿ ಜನವರಿ ಫಸ್ಟಲ್ಲೇ ಮಾಡಬೇಕು. ನೀವು ಏನೇನು ಇದರಲ್ಲಿ ಇಟ್ಟಿದ್ದೀರೋ ಅದೆಲ್ಲ ಒಂದೊಂದು ಗ್ರಹಕ್ಕೆ ಕನೆಕ್ಟ್ ಆಗಿದೆ. ಇದರ ಬ್ಲೆಸ್ಸಿಂಗ್ ಇದೆಲ್ಲ ಗುರುಗ್ರಹ ಸಪೋರ್ಟ್ನಲ್ಲಿ ನಿಮ್ಮ ಲೈಫ್ನಲ್ಲಿ ಇರಲಿ ಅಂತ ಈ ಪೋಟ್ಲಿ ಮಾಡಿದ್ದೀರಾ. ಈ ಪೋಟ್ಲಿ ಮಾಡಿ ಯಾವಾಗಲೂ ನಿಮ್ಮ ಪರ್ಸಲ್ಲಿ, ನಿಮ್ಮ ವಾಲೆಟಲ್ಲಿ ಇರೋದ್ರಿಂದ ನಿಮಗೆ ಯಾವಾಗಲೂ ಹಣ ಆಕರ್ಷಣೆ ಆಗುತ್ತೆ ಮತ್ತು ನಿಮ್ಮ ಪರ್ಸಲ್ಲಿ ಯಾವಾಗಲೂ ದುಡ್ಡಿರುತ್ತೆ. ಇದು ಮಾಡಿ ನೋಡಿ, ತುಂಬ ಹೆಲ್ಪ್ಫುಲ್ ಆಗಿರೋ ರೆಮಿಡೀಸ್ ಇದು. ಈ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದೀರಾ ಅನ್ನೋರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಭಾಳಷ್ಟು ಜನಗಳಿಗೆ ಶೇರ್ ಮಾಡಿ. ಇದು ಶೇರ್ ಮಾಡೋದ್ರಿಂದ ತುಂಬ ಜನಕ್ಕೆ ಹೆಲ್ಪ್ಫುಲ್ ಕೂಡ ಆಗುತ್ತೆ. ಹಾಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.